ಇವತ್ತು ಕರ್ನಾಟಕದಲ್ಲಿ ಎರಡೂ ವಿರೋಧ ಪಕ್ಷಗಳು ಕಾಂಗ್ರೆಸ್ ಜೆಡಿಎಸ್ನವರು ಈ ನಂದಿನಿ ಮಿಲ್ಕ್ ಬಗ್ಗೆ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನು ಕೊಟ್ಟು ಜನರಲ್ಲಿ ಮತ್ತು ರೈತರಲ್ಲಿ ಆತಂಕ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಇದನ್ನು ರಾಜಕೀಯ ಬಳಸೋಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ತೀವ್ರವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ. ರಾಜಕಾರಣ ಈ ಮಟ್ಟಕ್ಕೆ ಹೋಗಬಾರ್ದು. ಇವತ್ತು ನಂದಿನಿ ಕೇವಲ ಕರ್ನಾಟಕ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಟ್ರಿಗಳಿಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಹೋಗ್ತಾ ಇದೆ. ನಮ್ಮ ಪ್ರೊಕ್ಯೂರ್ಮೆಂಟ್ ನೋಡಿದಾಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯ, 2018ರಲ್ಲಿ 84 ಲಕ್ಷ ಲೀಟರ್ ಪರ್ ಡೇ ಇತ್ತು. ಎಷ್ಟು? 84 ಲಕ್ಷ ಪರ್ ಡೇ ಇತ್ತು. ಈ ವರ್ಷ 2022-23ರಲ್ಲಿ 94 ಲಕ್ಷ ಲೀಟರ್ ಪರ್ ಡೇ ಇತ್ತು. ಪ್ರೊಕ್ಯೂರ್ಮೆಂಟ್ ಹೆಚ್ಚಾದರೆ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಯಾವಾಗ ಪ್ರೊಡಕ್ಷನ್ ಆಗುತ್ತೆ? ಸೇಲ್ಸ್ ಹೆಚ್ಚಿದಾಗ. ಅದೇ ರೀತಿ ಸೇಲ್ಸು ಕೂಡ ಇವತ್ತು ಹಿಂದೆಂದಕ್ಕಿಂತ ನಂದಿನಿ ಹೆಚ್ಚಾಗ್ತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 85% ಶೇರು ಇವತ್ತು ನಂದಿನಿದಿದೆ. ಎರಡನೇದಾಗಿ ಮಿಲ್ಕು ಇದರ ಪ್ರಾಡಕ್ಟ್ಸು ಕೂಡ ಅದು ಏನಪ್ಪ ಶಾಣಿ ಕರ್ಡ್ಸು 47 4,76,000 ಇತ್ತು ಲೀಟರ್ಸು. ಈಗ 76,000 ಲೀಟರ್ ಇದೆ. ಹೀಗೆ 4,70,000 ಲಕ್ಷ ಇರಬೇಕು ಸರ್. ಅಲ್ಲ, 4,76,416 ಅದು ಲೀಟರ್ಸ್ ಪರ್ ಡೇ ಇತ್ತು. ಈಗ 7,60,000 ಸರ್, 7,60,000. ಪ್ರೊಕ್ಯೂರ್ಮೆಂಟ್ ಹೆಚ್ಚಾಗ್ತಾ ಇದೆ, ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ, ಮಾರುಕಟ್ಟೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ರೈತರಾಗಲಿ ಸಾರ್ವಜನಿಕರಾಗಲಿ ಈ ವಿರೋಧ ಪಕ್ಷದ ಸುಳ್ಳು ಮಾತನ್ನು ಯಾರೂ ಕೂಡ ನಂಬಬಾರದು. ಎಲ್ಲವೂ ಸುರಕ್ಷಿತವಾಗಿದೆ. ಇನ್ನೂ ತೀವ್ರವಾಗಿ ನಂದಿನಿಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ, ಗುಜರಾತಲ್ಲೂ ನಂದಿನಿ ನಡೀತಾ ಇದೆ. ಗುಜರಾತಲ್ಲೂ ಕೂಡ ನಂದಿನಿ ನಡೀತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ನಂದಿನಿ ಹೋಗ್ತಾ ಇದೆ. ಅದೇ ರೀತಿ ಅಮೂಲು, ಇವರು ರಾಜ್ಯ ಆಳ್ತಾ ಇದ್ರಲ್ಲ ಸನ್ಮಾನ್ಯರು, ಸುಮಾರು 30-40 ವರ್ಷದಿಂದ ಅಮೂಲ್ ಪ್ರಾಡಕ್ಟ್ ಬರ್ತಾ ಇದೆ ಬೆಂಗಳೂರಲ್ಲಿ. ನೀವೆಲ್ಲ ಚಿಕ್ಕವನಿದ್ದಾಗ ನೀವು ನೋಡಿರ್ಬೋದು. ಅಮೂಲ್ ಬಟರು, ಆ ಕರ್ಡ್ಸು, ಅದು ಇದು, ಇದೇನು ಹೊಸದಾಗಲ್ಲ. ಯಾಕೆ ಇದನ್ನು ದುರ್ಲೇಪಿಸಿದ್ದಾರೆ? ಇದೇನು ಹೊಸದಾಗಿಲ್ಲ. ಯಾವುದೇ ಪ್ರಾಡಕ್ಟ್, ಇದು ಅಮೂಲ್ ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಬರ್ತಾ ಇದ್ದಾವೆ ಫ್ರೀ ಮಾರ್ಕೆಟಲ್ಲಿ. ಆದರೆ ಆ ಎಲ್ಲ ಪ್ರಾಡಕ್ಟ್ಗಳನ್ನು ಹಿಮ್ಮೆಟ್ಟಿ ನಂದಿನಿ ನಮ್ಮದೇ ಆದಂಥ ಬ್ರ್ಯಾಂಡ್ ಏನಿದೆ ಹಿಮ್ಮೆಟ್ಟಿ ನಿಂತಿದೆ, ಮುಂದೂ ಕೂಡ ನಿಲ್ತದೆ. ರಾಜಕಾರಣ ಮಾಡೋದು ವಿರೋಧ ಪಕ್ಷಗಳು ಬಿಡಬೇಕು ಅಂತ ಹೇಳಿ ನಾನು ತೀವ್ರವಾಗಿ ಒತ್ತಾಯವನ್ನು ಮಾಡ್ತೀನಿ. ಒಂದೇ ನಿಮಿಷ. ಇವತ್ತು ಬೇರೆ ಬೇರೆ ಗುಜರಾತಲ್ಲಿ ಉದಾಹರಣೆಗೆ ನಮ್ಮದು ಚೀಸು, ಗೀ ಎಲ್ಲ ಸೇಲ್ಸು ಗುಜರಾತಲ್ಲಿ 50 ಮೆಟ್ರಿಕ್ ಟನ್ ಪರ್ ಮಂತ್ ಹೋಗ್ತಾ ಇದೆ. ನಮ್ಮದು ಕೂಡ ಪ್ರಾಡಕ್ಟಲ್ಲಿ ಹೋಗ್ತಾ ಇದೆ. ನಮ್ಮ ಪ್ರಾಡಕ್ಟ್ ಉತ್ಕೃಷ್ಟವಾಗಿದೆ. ನಮ್ಮದು ಇನ್ವೆಸ್ಟ್ಮೆಂಟ್ ನಮ್ಮ ಕಾಲದಲ್ಲಿ 2-3 ಹೊಸ ಮೆಗಾ ಡೈರಿ ಮಾಡಿದ್ದೇವೆ. ಮೊನ್ನೆ ಮಂಡ್ಯದಲ್ಲಿ ಓಪನಿಂಗ್ ಆಯಿತು, ಹಾವೇರಿಯಲ್ಲಿ ಪ್ರಾರಂಭ ಆಗಿದೆ. ನಮ್ಮದು ಪ್ಯಾಕಿಂಗ್ ಸಿಸ್ಟಮು, ಮೆಗಾ ಡೈರಿ ಎಲ್ಲ ಕಡೆ ಪ್ರೊಡಕ್ಷನ್ ಹ್ಯಾಂಡ್ಲಿಂಗ್ ಮಾಡೋದು ಹೆಚ್ಚಾಗಿದೆ. ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಇದೆ. ಮತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಇದು ಹೇಳಿದಾಗ ಹಾಲಿನ ಪೌಡರನ್ನು ಕೂಡ ವಿದ್ಯಾರ್ಥಿಗಳು ಕೊಡುವಂಥದ್ದು ಮಾಡಿದ್ದೇವೆ. ಸರ್ಕಾರ ಸಂಪೂರ್ಣವಾಗಿ ನಂದಿನಿಗೆ ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿ ಬೆಂಬಲ ಕೊಡ್ತಾ ಇದೆ, ರೈತರಿಗೆ ಪ್ರೋತ್ಸಾಹ ಧನ ಕೊಡ್ತಾ ಇದೆ. ಸುಮಾರು 80 ಪೈಸೆಗಿಂತ ಹೆಚ್ಚು ₹1 ನಂದಿನಿಗೆ ಬಂದರೆ 80 ಪೈಸೆ ರೈತರಿಗೆ ಹೋಗ್ತಾ ಇದೆ. ಹೀಗಾಗಿ ಬೇರೆ ಎಲ್ಲ ಬ್ರ್ಯಾಂಡ್ಗಿಂತ ಅತ್ಯಂತ ವೇಗದಲ್ಲಿ ಮುನ್ನುಗ್ತಿರುವಂಥದ್ದು ನಂದಿನಿ ಬ್ರ್ಯಾಂಡು. ನಾವೆಲ್ಲರೂ ಸೇರಿ ನಂದಿನಿಗೆ ಸಪೋರ್ಟ್ ಮಾಡಬೇಕು. ನಂದಿನಿಯ ಒಂದು ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಯಾರ ಕೆಲಸವನ್ನು ಮಾಡಬಾರ್ದು. ಇದು ಮಾಡಿದರೆ ನಂದಿನಿಗೆ ದ್ರೋಹ ಮಾಡಬೇಕು. ಎರಡೂ ಕೂಡ ಅಮೂಲ್ ಇರಲಿ ನಂದಿನಿ ಇರಲಿ ಎರಡೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತವು. ಎರಡೂ ಅಂತ ಸಹಕಾರಿ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತ ಸಂಸ್ಥೆಗಳು ಒಂದೇ ಸ್ಟೇಟಿಗೆ ಬಂದ್ರೆ
ಒಂದೇ ಸ್ಟೇಟ್ ಎಲ್ಲ ಸ್ಟೇಟ್ ಅಲ್ಲಿ ಇದಾವ್ರಿ. ಎಲ್ಲ ಇದಾವೆ, ಆದ್ರೆ ಕರ್ನಾಟಕದಲ್ಲಿ ಒಂದು ಸಹಕಾರಿ ಸಂಸ್ಥೆ ಮತ್ತೊಂದು ಸಹಕಾರಿ ಸಂಸ್ಥೆ ವಿರುದ್ಧ ಫೈಟ್ ಮಾಡಬಾರ್ದು. ಅಲ್ಲಲ್ಲ ಅದೇ ಎಲ್ರಿ 40 ವರ್ಷದಿಂದ ಬರ್ತಾ ಇದ್ದೀರಿ, ಇವತ್ತೇ ಬಂದಿದ್ಯಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೇಳ್ತೇನೆ ಕೇಳಿ, ಈಗ ನಮ್ದು ಗುಜರಾತ್ಗೆ ಹೋಗ್ತಾ ಇದೆ. ಸೊ ಇಟ್ಸ್ ಎ ಫ್ರೀ ಮಾರ್ಕೆಟ್. ಆ ಥರ ಏನು ರೂಲ್ಸ್ ಇಲ್ಲ, ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಆಗ್ಬೇಕಂತ ರೂಲ್ಸ್ ಇಲ್ಲ. ಆಮೇಲೆ ನಮ್ದು ಅಷ್ಟು ಶಕ್ತಿ ಇದೆ, ನಾವು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ, ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೇವೆ. ಸರ್, ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಒಂದು ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರುವಂತದ್ದು ಎರಡೂ ಸಂಸ್ಥೆಗಳನ್ನ, ಅಮೂಲ್ ಮತ್ತೆ ನಂದಿನಿಯನ್ನ ಮಿಲನ ಮಾಡ್ತಾರೆ ಅನ್ನುವಂತಹ ಇದೆ. ಯಾವುದೇ ಕಾರಣಕ್ಕೂ ಅದರದ ವಿಚಾರವಾಗಿ ಚರ್ಚೆ ಇಲ್ವಾ ಅಂತ? ಯಾವುದೇ ಕಾರಣಕ್ಕಿಲ್ಲ. ಇವತ್ತು ನಂದಿನಿ 48 ವರ್ಷ ಆಯಿತು ಪ್ರಾರಂಭ ಆಗಿ, ಅದರದ ಅಸ್ತಿತ್ವ ಇದೆ, ಅದರದ್ದು ಗ್ರೋತ್ ಇದೆ, ಪ್ರಾಫಿಟ್ ಇದೆ. ಹೀಗಾಗಿ ಅಮೂಲ್ ಕೂಡ ತನ್ನ ಅಸ್ತಿತ್ವ ಬೇರೆ ಇದೆ. ಮಿಲನ ಮಾಡೋ ಪ್ರಶ್ನೆನೇ ಇಲ್ಲ, ಸುಮ್ಮನೆ ಅದನ್ನು ಗುಲ್ಲೆಬ್ಸುವಂತ ಪ್ರಯತ್ನ ಮಾಡ್ತಾರೆ.